ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ರಾಕಿ ಯೂಟ್ಯೂಬ್ ಚಾನಲ್. ಇವತ್ತು ಫೋನ್ಪೇಯಲ್ಲಿ ಕರೆಂಟ್ ಬಿಲ್ನ ಹೇಗೆ ಕಟ್ಟೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಫೋನ್ಪೇ ಓಪನ್ ಮಾಡಿ. ಫೋನ್ಪೇ ಓಪನ್ ಮಾಡಿದ್ಮೇಲೆ ಈ ಥರ ಎನ್ವಿರಾನ್ಮೆಂಟ್ ಬರುತ್ತೆ. ಅದರಲ್ಲಿ ನೋಡಿ ಇಲ್ಲಿ ಎಲೆಕ್ಟ್ರಿಸಿಟಿ ಅಂತಿದೆ. ಎಲೆಕ್ಟ್ರಿಸಿಟಿ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಬೆಸ್ಕಾಮ್ ಎಲೆಕ್ಟ್ರಿಸಿಟಿ ಸಪ್ಲೈ ಕೋ ಲಿಮಿಟೆಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಸ್ಟಮರ್ ಐ ಡಿ ಅಂತ ಕೇಳುತ್ತೆ, ಇಲ್ಲ ಅಕೌಂಟ್ ಐ ಡಿ ಅಂತ. ನೀವು ಕರೆಂಟ್ ಬಿಲ್ಲಲ್ಲಿ ಸ್ಟಾರ್ಟಿಂಗು ಸೆಕೆಂಡ್ ಒನ್ ಖಾತೆ ಸಂಖ್ಯೆ ಇಲ್ಲ ಅಕೌಂಟ್ ಐ ಡಿ ಅಂತಿರುತ್ತೆ. ನಮ್ಮದು ಎಕ್ಸಾಂಪಲ್ 25528022244 ಈ ಥರ ಇದೆ. ಟೂ ಡಬಲ್ ಫೈವ್ ಟೂ ಏಯ್ಟ್ ಝೀರೋ ಡಬಲ್ ಟು ಡಬಲ್ ಫೋರ್ ಈ ಥರ ಕೊಟ್ಟು ಕನ್ಫರ್ಮ್ ಮಾಡಿ. ನೋಡಿ ಎಲ್ಲ ಅದೇ ತೋರಿಸುತ್ತೆ, ನೇಮು, ಕಸ್ಟಮರ್ ನೇಮು, ಬಿಲ್ ಡೇಟು, ಆಮೇಲೆ ಬಿಲ್ ಎಷ್ಟು ಎಲ್ಲ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಅದಾದಮೇಲೆ ಪ್ರೊಸೀಡ್ ಟು ಪೇ ಕೊಡಿ. ನಿಮ್ಮದು ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಪಾಸ್ವರ್ಡ್ ಟೈಪ್ ಮಾಡಿದ್ರೆ ನೋಡಿ ಈಸಿಯಾಗಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ನೋಡಿ ಇಲ್ಲಿ ನೇಮ್ ಕೂಡ ತೋರಿಸುತ್ತೆ, ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕೋ ಲಿಮಿಟೆಡ್. ಡನ್ ಕೊಡಿ.